ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಜಿ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೈಡೆ ಈವ್ನಿಂಗ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಸ್ಟಾಕ್ ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಆಗ್ತಿರೋ ಪ್ರಕಾರ ಪ್ರೀವಿಯಸ್ಲಿ ಸೋನಿ ಅವರು ಅದೇ ತರ ಜಿ ಎಂಟರ್ಟೈನ್ಮೆಂಟ್ ಅವರು ರಿಲೇಟೆಡ್ ಆಗಿ ನಡೆತಿರುವಂತ ಡೀಲ್ಗೆ ಸ್ಟಾಕ್ ಎಕ್ಸ್ಚೇಂಜಸ್ ಅವರು ಅನುಮತಿ ಸಿಕ್ಕಿರೋ ತರ ಹೇಳ್ತಿದ್ದಾರೆ. ಸೋನಿ ಅಂಡ್ ಜಿ ಎಂಟರ್ಟೈನ್ಮೆಂಟ್ ಡೀಲ್ ಈ ಸ್ಟಾಕ್ ಎಕ್ಸ್ಚೇಂಜಸ್ಗೆ ಅನುಮತಿ ಕೊಡೋದೇನು? ನಾವು ಈಗ ಒಂದು ಸೀಕ್ವೆನ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಸೀಕ್ವೆನ್ಸ್ ಸೋನಿ ಅಂಡ್ ಜಿ ಅಂತಾನೆ ಅಲ್ಲ, ಮೋಸ್ಟ್ ಆಫ್ ದಿ ಕಂಪನೀಸ್ ರಿಲೇಟೆಡ್ ಆಗಿ ನಡೆತಿರುವಂತ ಮರ್ಜರ್ಗೆ ಆರ್ ಇಂಪಾರ್ಟೆಂಟ್ ಡೀಲ್ಸ್ ಕಾಣಿಸ್ತಾ ಇರತ್ತಲ್ಲ, ಅದರಿಂದ ಇದೊಂದು ಸಲ ನೋಟ್ ಮಾಡಿಕೊಂಡು ಅದು ಜ್ಞಾಪಕ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಮರ್ಜರ್ ನಡೀತಿದೆ ಈ ಎರಡು ಕಂಪನೀಸ್ ಮಧ್ಯದಲ್ಲಿ. ಅಂದ್ರೆ ಫಸ್ಟ್ ಸ್ಟಾಕ್ ಎಕ್ಸ್ಚೇಂಜಸ್ಗೆ ಲೈಕ್ NSE ಅಂಡ್ BSE ಹತ್ರದಿಂದ ಅನುಮತಿ ಸಿಗಬೇಕು. ಅದಾದ್ಮೇಲೆ ಯಾವ್ದಾದ್ರು ಕಾಂಪಿಟೇಷನ್ ರಿಲೇಟೆಡ್ ಆಗಿ ಇವರು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರ ಅನ್ನೋದು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅವರು CCI ಅವರ ಹತ್ರದಿಂದನೂ ಅಪ್ರೂವಲ್ ತಗೋಬೇಕು. ಅದಾದ್ಮೇಲೆ ಫಸ್ಟ್ ಫೇಸ್ ನಲ್ಲಿ NCLT ಅವ್ರ ಮುಂದೆ ಇರುವಂತಹ ಡೀಟೇಲ್ಸ್ ಗಮನಿಸಿ ಎರಡು ಕಂಪನೀಸ್ ಮಧ್ಯದಲ್ಲಿ ನಡೆತಿರುವಂತಹ ಡೀಲ್ ಗಮನಿಸಿದ ಮೇಲೆ ಶೇರ್ ಹೋಲ್ಡರ್ಸ್ ಒಂದು ಮೀಟಿಂಗ್ ನ ಕಂಡಕ್ಟ್ ಮಾಡಿ ಅಂತ ಫಸ್ಟ್ ಅವರು ಅನುಮತಿ ಕೊಡಬೇಕಾಗತ್ತೆ. NCLT ಅವರು ಅನುಮತಿ ಕೊಟ್ಟದ ಮೇಲೆ ಅದರ ಥರ್ಡ್ NCLT ಹತ್ರದಿಂದ ಫಸ್ಟ್ ಫೇಸ್ ನಲ್ಲಿ ನೆಕ್ಸ್ಟ್ NCLT ಅವರಿಂದಾನು ಅನುಮತಿ ಸಿಕ್ಕದ ಮೇಲೆ ಫೋರ್ತ್ ಫೇಸ್ ನಲ್ಲಿ ಶೇರ್ ಹೋಲ್ಡರ್ಸ್ ಒಂದು ಅಪ್ರೂವಲ್ ತಗೋಬೇಕು. ಅಂಡ್ ಫಿಫ್ತ್ ಫೇಸ್ ನಲ್ಲಿ ಶೇರ್ ಹೋಲ್ಡರ್ಸ್ ಒಂದು ಅಪ್ರೂವಲ್ ಸಿಕ್ಕದ ಮೇಲೆ ಅಗೈನ್ NCLT ಅವರ ಹತ್ರದಿಂದ ಅಪ್ರೂವಲ್ ಅಂಡ್ ಫೈನಲ್ ಗವರ್ಮೆಂಟ್ ಇಂದ ತುಂಬಾ ಮೈನರ್ ಅಪ್ರೂವಲ್ಸ್ ಗಾಗಿ ಇದು ಫೈನಲ್ ಆಗ್ತಾ ಇದ್ರೆ ಈ ಎರಡು ಕಂಪನಿ ಮಧ್ಯದಲ್ಲಿ ಮರ್ಜರ್ ಕಂಪ್ಲೀಟ್ ಆಗೋ ತರ ಮೀನಿಂಗ್. ಅದರಿಂದ ಪ್ರತಿಯೊಂದು ಸ್ಟೇಜ್ ಅಪ್ರೂವಲ್ ಸಿಕ್ಕಿದಾಗ ಈ ಮರ್ಜರ್ ಒಂದು ಕಂಪ್ಲೀಟ್ ಮಾಡ್ಕೊಳಕ್ ಆಗತ್ತೆ ಅಂತ. ಅದರಿಂದ ಈಗ ಫಸ್ಟ್ ಸ್ಟೇಜ್ ನಲ್ಲಿ ಸ್ಟಾಕ್ ಎಕ್ಸ್ಚೇಂಜಸ್ ಇಂದ ಇವರಿಗೆ ಅನುಮತಿ ಸಿಕ್ಕಿದೆ ಅಂತ ಹೇಳಿದ್ರಿಂದ ಸ್ಟಾಕ್ ಓಪನಿಂಗ್ ಇಂದಾನು ಟಾಪ್ ಸೈಡ್ ನಿಯರ್ ಟು 260 ವರೆಗೂ ಮೂವ್ ಆಗಿ ಫೈನಲಿ 250 ಹತ್ರ ಕ್ಲೋಸ್ ಆಗಿದೆ. ನೆಕ್ಸ್ಟ್ BEL ಬಗ್ಗೆ ಮಾತಾಡ್ಕೋಬೇಕು. ಭಾರತ್ ಎಲೆಕ್ಟ್ರಾನಿಕ್ಸ್ ಇವರು ಮಾರ್ಕೆಟ್ ಕ್ಲೋಸ್ ಆಗೋಗ ಹಾಫ್ ಅನ್ ಅವರ್ ಮುಂಚೆ ಎಕ್ಸ್ಚೇಂಜಸ್ ಮಾಡಿರೋ ಅಪ್ಡೇಟ್ಸ್ ಪ್ರಕಾರ ಇವತ್ತು ಸ್ಟಾಕ್ ನಲ್ಲಿ ಪಾಸಿಟಿವ್ ಮೂವ್ ಕಾಣಿಸಿದೆ. ಇವರು ಇದರ ಎಕ್ಸ್ಚೇಂಜಸ್ ಹೇಳ್ತಿರೋದು ಆಗಸ್ಟ್ 4 ಇವರು ಬೋರ್ಡ್ ಸಮಾವೇಶ ಮಾಡಿ ಬೋನಸ್ ಶೇರ್ಸ್ ರಿಲೇಟೆಡ್ ಆಗಿ ಡಿಸಿಷನ್ ತಗೊಂತೀವಿ ಅಂತ. ಮೀನ್ಸ್ ಎಕ್ಸಿಸ್ಟಿಂಗ್ ಆಗಿ ಶೇರ್ಸ್ ನ ಹೋಲ್ಡ್ ಮಾಡ್ತಿರೋ ಶೇರ್ ಹೋಲ್ಡರ್ಸ್ ಗೆ ಅಡಿಷನಲ್ ಆಗಿ ಫ್ರೀ ಶೇರ್ಸ್ ನ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿದ್ರಿಂದ ಶೇರ್ ಹೋಲ್ಡರ್ಸ್ ಮಾತ್ರನೇ ಕ್ರೆಡಿಟ್ ಆಗತ್ತಲ್ಲ ಫ್ರೀ ಶೇರ್ಸ್. ಅದರಿಂದ ಈ ಬೋನಸ್ ರಿಲೇಟೆಡ್ ಆಗಿ ಆಕ್ಟಿವಿಟಿ ತಗೋಬೇಕು ಅನ್ಕೊಂಡವರು ಈ ಅಪ್ಡೇಟ್ ಬಂದ ತಕ್ಷಣ ಸ್ಟಾಕ್ಸ್ ಅಲ್ಲಿ ಪೊಸಿಷನ್ ತಗೊಂತಾ ಇರೋದು. ಸ್ಟಾಕ್ ಇವತ್ತು 3.5% ಹತ್ರ ಪಾಸಿಟಿವ್ ಆಗಿ ಎಂಡ್ ಆಗಿದೆ. ನೆಕ್ಸ್ಟ್ ಎಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಒಂದು ಪಾಸಿಟಿವ್ ಅಪ್ಡೇಟ್ ಇದೆ. ತುಂಬಾ ಡೇಸ್ ಇಂದಾನು ಸ್ಪೆಕ್ಯುಲೇಷನ್ಸ್ ಇಂದ $1 ಬಿಲಿಯನ್ ಹತ್ರ ಫಂಡ್ ರೈಸಿಂಗ್ ಕಾರ್ಲೆ ಅಂಡ್ ಅಡ್ವೆಂಟ್ ಅವರಿಂದ ಎಸ್ ಬ್ಯಾಂಕ್ ಅವರಿಗೆ ಬರುತ್ತೆ ಅನ್ನೋ ತರ ಎಕ್ಸ್ಪೆಕ್ಟೇಷನ್ಸ್ ಇತ್ತಲ್ಲ. ಇದರ ರಿಲೇಟೆಡ್ ಆಗಿ ಇವರು ಫ್ರೈಡೆ ಅಪ್ಡೇಟ್ ಮಾಡಿದ್ದಾರೆ. $1 ಬಿಲಿಯನ್ ಅಲ್ಲ, $1.1 ಬಿಲಿಯನ್ ಇಂಡಿಯನ್ ರುಪಿಗೆ ನೋಡಿದ್ರೆ ಅದು 8,890 ಕ್ರೋರ್ಸ್ ಹತ್ರ ಇರುತ್ತೆ. ಇದು ಇಶ್ಯೂ ಮಾಡೋ ಕಾರಣವಾಗಿ ಇಷ್ಟು ದೊಡ್ಡ ಮೊತ್ತದಲ್ಲಿ ಕಾರ್ಲೆ ಅವರು ಅಂಡ್ ಅಡ್ವೆಂಟ್ ಅವರು ಮನಿನ ಎಸ್ ಬ್ಯಾಂಕ್ ನಲ್ಲಿ ಇನ್ಫ್ಯೂಸ್ ಮಾಡ್ತಾ ನಿಯರ್ಲಿ 20% ಹತ್ರ ಶೇರ್ಸ್ ನ ಕಾರ್ಲೆ ಅವರು 10% ಅಂಡ್ ಅಡ್ವೆಂಟ್ ಅವರು 10% ಹತ್ರ ಶೇರ್ ನ ರೈಸ್ ಮಾಡ್ತಾರೆ ಅಂತ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಬಟ್ ಈ ಶೇರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಈಕ್ವಿಟಿ ಅಲ್ಲದೆ 60% ಈಕ್ವಿಟಿ ಅವರು ಕೊಡ್ತೀವಿ ಅನ್ನೋ ಶೇರ್ ನ ಡೈರೆಕ್ಟ್ ಈಕ್ವಿಟಿ 60%, ರೆಸ್ಟ್ 40% ವಾರೆಂಟ್ಸ್ ನಲ್ಲಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ವಾರೆಂಟ್ಸ್ ಅಂದ್ರೆ ಏನು? ಒಂದು ಸರ್ಟೈನ್ ಟೈಮ್ ಪೀರಿಯಡ್ ಇಟ್ಕೊಂಡ ಮೇಲೆ ಈ ವಾರೆಂಟ್ಸ್ ಶೇರ್ಸ್ ತರ ಕನ್ವರ್ಟ್ ಮಾಡ್ಕೋಬಹುದು ಅನ್ನೋ ತರ ಮೀನಿಂಗ್. ಸೊ ಪ್ರೆಸೆಂಟ್ ಅಂತೂ ಶೇರ್ಸ್ ಅಲ್ಲ, ಅದಕ್ಕೆ ವೋಟಿಂಗ್ ರೈಟ್ಸ್ ಆತರ ಏನು ಇರಲ್ಲ. ಈ ವಾರಂಟೀಸ್ ಅಲ್ಲೂ ತುಂಬಾ ಟೈಪ್ಸ್ ಇದೆ. ಪ್ರೆಸೆಂಟ್ ಇವರು ಹೇಳ್ತಿರೋ ವಾರೆಂಟ್ ಪ್ರಕಾರ ಅಬೌವ್ ಓವರ್ ದ ಪೀರಿಯಡ್ ಸರ್ಟೈನ್ ಟೈಮ್ ಪೀರಿಯಡ್ ಆದ್ಮೇಲೆ ಅಗೇನ್ ಅವು ಶೇರ್ಸ್ ಆಗಿ ಕನ್ವರ್ಟ್ ಆಗತ್ತೆ. ಅದರಿಂದ 60% ಡೈರೆಕ್ಟ್ ಈಕ್ವಿಟಿ, 40% ವಾರೆಂಟ್ ಮೂಲಕ ಕೊಡ್ತಾ ಫಂಡ್ ನ ರೈಸ್ ಮಾಡೋ ತರ ಅಪ್ಡೇಟ್ಸ್ ಕೊಡ್ತಿದ್ದಾರೆ. 60% ಈಕ್ವಿಟಿ ಶೇರ್ಸ್ ಅಲ್ಲಿ ಕೊಡ್ತಿದಾರಲ್ಲ, ಅಂಡ್ ಅದು ಪ್ರತಿಯೊಂದು ಶೇರ್ ನು ₹13.80 ಕೊಡ್ತಿದ್ದಾರೆ. ನಿಯರ್ ಟು 185 ಕ್ರೋರ್ಸ್ ಹತ್ರ ಅಲಾಟ್ ಮಾಡ್ತಿದ್ದಾರೆ. ಅಂಡ್ ₹14.80 ಪರ್ ಶೇರ್ ನಲ್ಲಿ ವಾರೆಂಟ್ಸ್ ನ ಅಲಾಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಪ್ರೈಮರಿ ಆಗಿ ತಗೊಂಡಿರುವಂತಹ ಡಿಸಿಷನ್. ಅಂಡ್ 24th ನಡೆಯುತ್ತಿರುವಂತಹ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ EGM ನಲ್ಲಿ ರಿಲೇಟೆಡ್ ಆಗಿ ಫೈನಲ್ ಅಪ್ರೂವಲ್ ಎಸ್ ಬ್ಯಾಂಕ್ ಅವರು ತಗೊಂತಾರೋ ತರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಕಾನ್ಫಿಡೆನ್ಸ್ ಪೆಟ್ರೋಲಿಯಂ ಬಗ್ಗೆ ಮಾತಾಡ್ಕೋಬೇಕು. ಪ್ರೀವಿಯಸ್ಲಿ ಪ್ರಮೋಟರ್ಸ್ ಕಾನ್ಫಿಡೆನ್ಸ್ ಪೆಟ್ರೋಲಿಯಂ ರಿಲೇಟೆಡ್ ಆಗಿ ಪ್ಲೆಡ್ಜ್ ಮಾಡಿರುವಂತಹ ಶೇರ್ಸ್ ನ ದೊಡ್ಡ ಮೊತ್ತದಲ್ಲಿ ನಿಯರ್ ಟು 5.45% ಈಕ್ವಿಟಿ 1.5 ಕ್ರೋರ್ ಶೇರ್ಸ್ ಹತ್ರ ಪ್ಲೆಡ್ಜ್ ನಿಂದ ಬಿಡಿಸ್ತಾ ಇರೋದು. ಇವತ್ತು ಸ್ಟಾಕ್ ಇಂಟ್ರಾಡೇ ಸೆಷನ್ ಅಲ್ಲಿ 5% ವರೆಗೂ ರ್ಯಾಲಿ ಆಗಿದೆ. ಪ್ಲೆಡ್ಜ್ ಬಿಡಿಸ್ತಾ ಇರೋದು ಸ್ಟಾಕ್ ಪಾಸಿಟಿವ್ ಆಗಿ ಯಾವ ತರ ನೋಡ್ಬೇಕಂದ್ರೆ, ಯೂಶುವಲ್ ಆಗಿ ಪ್ರಮೋಟರ್ಸ್ ಜಾಸ್ತಿ ಪ್ಲೆಡ್ಜ್ ಮಾಡ್ತಾ ರೈಸ್ ಮಾಡ್ತಿರುವಂತಹ ಹಣದಿಂದ ಪ್ರಮೋಟರ್ಸ್ ಯಾವ ಆಕ್ಟಿವಿಟಿ ಮಾಡ್ತಾ ಇರೋದ್ರ ಪ್ರಕಾರ ಸ್ಟಾಕ್ ಸ್ವಲ್ಪ ಸಂದರ್ಭಗಳಲ್ಲಿ ಮಾತ್ರನೇ ಪಾಸಿಟಿವ್ ಆಗಿ ಅಂಡ್ ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗತ್ತೆ. ಬಟ್ ಅದೇ ಪ್ರಮೋಟರ್ಸ್ ರಿಲೇಟೆಡ್ ಆಗಿ ಪ್ಲೆಡ್ಜಿಂಗ್ ಆಕ್ಟಿವಿಟಿ ಆ ಸ್ಟಾಕ್ ನಲ್ಲಿ ಕಮ್ಮಿ ಮಾಡ್ತಾ ಪ್ರೀವಿಯಸ್ಲಿ ಮಾಡಿರುವಂತಹ ಬಿಗ್ ಪ್ಲೆಡ್ಜಿಂಗ್ ಆಕ್ಟಿವಿಟಿನ ಕಮ್ಮಿ ಮಾಡ್ತಾ ಇದ್ರೆ ಅದೇ ಕಂಪನಿ ಸೈಡ್ ನಾವು ಪಾಸಿಟಿವ್ ಆಗಿ ನೋಡ್ತಾರೆ. ನೆಕ್ಸ್ಟ್ ಸ್ಕಾರ್ಪಿಯೋ ಬಗ್ಗೆ ಮಾತಾಡ್ಕೋಬೇಕು. SUV ಸೆಗ್ಮೆಂಟ್ ಅಲ್ಲಿ M&M ಅವರು ಗ್ರೋತ್ ಪ್ರೊಜೆಕ್ಟರ್ ಯಾವ ತರ ಇದೆ,
ಬಿಕಾಸ್ FY21 ನಲ್ಲಿ SUV ಸೆಗ್ಮೆಂಟ್ ರಿಲೇಟೆಡ್ ಆಗಿ ಇವರು 13% ಮಾರ್ಕೆಟ್ ಶೇರ್ ನ ಹೋಲ್ಡ್ ಮಾಡಿರುವಂತಹ M&M ಅವರು ರೀಸೆಂಟ್ ಆಗಿ ಮೇ 2022 ಡೇಟಾ ಪ್ರಕಾರ 17% ಮಾರ್ಕೆಟ್ ಶೇರ್ ಗೆ ಬಂದಿದ್ದಾರೆ. ಮೀನ್ಸ್ ಈ SUV ಸೆಗ್ಮೆಂಟ್ ನಲ್ಲಿ ಗ್ರಾಜುಯಲ್ ಆಗಿ ಇವರು ಮಾರ್ಕೆಟ್ ಶೇರ್ ನ ಜಾಸ್ತಿ ಮಾಡ್ಕೊಂತ ಇದ್ದಾರೆ. ಅಂಡ್ ಮೋಸ್ಟ್ ಆಫ್ ದಿ ಗ್ಲೋಬಲ್ ರೇಟಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಲೈಕ್ ನೋಮುರಾ ಅವರೋದ್ರು, CLSA ಅವರೋದ್ರು ಮೆನ್ಷನ್ ಮಾಡ್ತಿರೋದು ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ಸ್ಕಾರ್ಪಿಯೋ ಅವರ ಎಕ್ಸಿಸ್ಟಿಂಗ್ ಆಗಿರುವಂತ ಮಾಡೆಲ್ಸ್ ನಲ್ಲೂ ಬರ್ತಿದ್ರು ಅಂಡ್ ಹೊಸದಾಗಿ ಲಾಂಚ್ ಮಾಡಿರುವಂತ ಮಾಡೆಲ್ಸ್ ನಲ್ಲೂ ಮಾರ್ಕೆಟ್ ಶೇರ್ ನ ಗೈನ್ ಆಗ್ತಾರೆ ಅಂತ ಅಂಡ್ ತಕ್ಕ ಹಾಗೆ ಪ್ರೆಸೆಂಟ್ ಇರೋ ಡೇಟಾನು ಕಾಣಿಸ್ತಾ ಇದೆ. ಸ್ಕಾರ್ಪಿಯೋ ಎನ್ ರಿಲೇಟೆಡ್ ಆಗಿ ಬುಕಿಂಗ್ಸ್ ನ ಓಪನ್ ಮಾಡಿದ ಫಸ್ಟ್ 30 ಮಿನಿಟ್ಸ್ ನಲ್ಲಿ 1 ಲಕ್ಷ ಬುಕಿಂಗ್ಸ್ ಹತ್ರ ಬಂದಿರೋ ತರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಯೂಶುವಲ್ ಆಗಿ ಬೈಕ್ಸ್ ರಿಲೇಟೆಡ್ ಆಗಿ ನಾರ್ಮಲ್ ಆಗಿ ಎಲ್ಲರೂ ಯೂಸ್ ಮಾಡುವಂತ ಬೈಕ್ಸ್ ಇರತ್ತಲ್ಲ, ಲೈಕ್ ಮೈಲೇಜ್ ಆದ್ರೂ ಆರ್ ಕಂಫರ್ಟಬಲ್ ನೋಡಿ ಸ್ವಲ್ಪ ಬೈಕ್ಸ್ ತಗೊಂತಾ ಇರ್ತಾರೆ. ಆದ್ರೆ ಸ್ವಲ್ಪ ಬೈಕ್ಸ್ ಒಂದು ಅಡ್ವರ್ಟೈಸ್ಮೆಂಟ್ಸ್ ಯಾವ ತರ ಇರುತ್ತೆ ಅಂದ್ರೆ ಅದೊಂದು ಲೈಫ್ ಸ್ಟೈಲ್ ಬೈಕ್ಸ್ ತರ ಇರುತ್ತೆ. ಲೈಕ್ ರಾಯಲ್ ಎನ್ಫೀಲ್ಡ್ ಮೀನ್ಸ್ ಅಂದ್ರೆ ಅದನ್ನು ರೆಗ್ಯುಲರ್ ಬೈಕ್ ತರ ಆಗದೆ ಅದೊಂದು ಸ್ಟೈಲ್ ತರ ಇದ್ರೆ ಒಂದು ಲೈಫ್ ಸ್ಟೈಲ್ ನಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ತರ ಅದನ್ನು ಅಡ್ವರ್ಟೈಸ್ ಮಾಡ್ತಾ ಇರ್ತಾರೆ. ಆತರ ಮಹೇಂದ್ರಗೆ ಸಂಬಂಧಿಸಿರೋ ಕಂಪನೀಸ್ ಕಾರ್ಸ್ ಕಾಣಿಸ್ತಾ ಇದೆ ಈಗ. ಪರ್ಟಿಕ್ಯುಲರ್ಲಿ ತಾರ್ ಆದ್ರೂ ಒಂದು ಸರ್ಟೈನ್ ಸೆಗ್ಮೆಂಟ್ ಪೀಪಲ್ಸ್ ನೇ ಯೂಸ್ ಮಾಡ್ತಾರೆ. ಪರ್ಟಿಕ್ಯುಲರ್ಲಿ ತಾರ್ ಬಗ್ಗೆ ಕೇಳಿದ್ರೆ ಅದೊಂದು ಸರ್ಟೈನ್ ಸೆಗ್ಮೆಂಟ್ ಪೀಪಲ್ಸ್ ಯೂಸ್ ಮಾಡ್ತಾರೆ. ಒಂದು ಪ್ರೈಡ್ ತರ ಮಹೇಂದ್ರಗೆ ಸಂಬಂಧಿಸಿರುವ M&M ಸಂಬಂಧಿಸಿರೋ ಕಾರ್ಸ್ ನ ಒಂದು ಲೈಫ್ ಸ್ಟೈಲ್ ಕಾರ್ಸ್ ತರ ಪ್ರಮೋಟ್ ಮಾಡ್ತಾ ಇರೋದು. ಫರ್ದರ್ ಆಗಿ ಇವ್ರಿಗಂತೂ ಒಂದು ಸಪರೇಟ್ ಫ್ಯಾನ್ ಬೇಸ್ ನ ಕ್ರಿಯೇಟ್ ಮಾಡ್ತಿದ್ದಾರೆ. ಮಹೇಂದ್ರ ಅವರು ಬೇರೆ ಒಂದು ಕಸ್ಟಮರ್ ಬೇಸ್ ನ ಕ್ರಿಯೇಟ್ ಮಾಡ್ತಾರ ಅನ್ನೋ ತರ ನೋಮುರಾ ಅಂಡ್ CLS ಅವರು ಭಾವಿಸ್ತಾ ಪ್ರೀವಿಯಸ್ಲಿ ಕೊಟ್ಟಿರುವಂತ 13,056 ಟಾರ್ಗೆಟ್ ನಿಂದ 1,486 ಗೆ ಟಾರ್ಗೆಟ್ ನ M&M ಗೆ ಅಪ್ಗ್ರೇಡ್ ಮಾಡ್ತಾ ಇಲ್ಲಿಂದ ಇನ್ಕ್ರಿಮೆಂಟಲ್ ಆಗಿ ಇವರು ವ್ಯಾಲ್ಯೂಮ್ಸ್ ನಲ್ಲಿ ಗ್ರೋತ್ SUV ಸೆಗ್ಮೆಂಟ್ ಅಲ್ಲಿ 10 to 15% ಕಾಣಿಸುತ್ತೆ ಅಂತಾನು ಇವರು ಸ್ಟೇಟ್ಮೆಂಟ್ಸ್ ಅಂತೂ ಮಾಡ್ತಿದ್ದಾರೆ. ಓವರ್ ಆಲ್ ಆಗಿ M&M ಅವರು ಪರ್ಟಿಕ್ಯುಲರ್ಲಿ SUV ಸೆಗ್ಮೆಂಟ್ ಅಲ್ಲಿ ಟಾಟಾ ಮೋಟಾರ್ಸ್ ಜೊತೆ ಕಂಬೈನ್ಡ್ ಆಗಿ ಸ್ಟ್ರಾಂಗ್ ಗ್ರೋತ್ ನ ಡೆಲಿವರಿ ಮಾಡ್ತಿದ್ದಾರೆ. ನೆಕ್ಸ್ಟ್ ಗೋದ್ರೇಜ್ ಪ್ರಾಪರ್ಟೀಸ್ ಇಂದ 2 ಅಪ್ಡೇಟ್ಸ್ ಇದೆ ಇವತ್ತು. ಫಸ್ಟ್ ಅಪ್ಡೇಟ್ ಏನಂದ್ರೆ ಲೀಡಿಂಗ್ ರೇಟಿಂಗ್ ಏಜೆನ್ಸಿ ಆಗಿರುವಂತಹ ಐಕ್ರಾ ಅವರು ಇವರ ವೇರಿಯಸ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಒಂದು ಕ್ರೆಡಿಟ್ ರೇಟಿಂಗ್ ನ ಅಪ್ಗ್ರೇಡ್ ಮಾಡಿದ್ದಾರೆ. ಫಾರ್ ಎನಿ ಕಂಪನಿ ರೇಟಿಂಗ್ ಅಪ್ಗ್ರೇಡ್ ಅಂತೂ ಆಲ್ವೇಸ್ ಪಾಸಿಟಿವ್. ಅಂಡ್ ಇವ್ರ ಹತ್ರ ಬಂದಿರೋ ಸೆಕೆಂಡ್ ಅಪ್ಡೇಟ್ ಏನಂದ್ರೆ ಮುಂಬೈ ಕಾರ್ಮಿಷಲ್ ರೋಡ್ ಅಲ್ಲಿರುವಂತ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಡೆವಲಪ್ ಮಾಡೋದಕ್ಕೆ ಲ್ಯಾಂಡ್ ನ KCT ಗ್ರೂಪ್ ಇಂದ ಅಕ್ವೈರ್ ಮಾಡಿರೋ ತರ ಹೇಳ್ತಿದ್ದಾರೆ. ಅಂಡ್ ಈ ನ್ಯೂ ಪ್ರಾಜೆಕ್ಟ್ ಒಂದು ಬುಕಿಂಗ್ ವ್ಯಾಲ್ಯೂ 1,200 crores ವರೆಗೂ ಇರಬಹುದು ತರ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಫೈನಲಿ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ ಅಂಡ್ ಇದು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.